ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅದ್ರೊಳಗೆ ಯಾವ್ದನ್ನ ಹೇಳ್ತಾ ಇದ್ದೆ, ಅದರದ್ದು ನಿತ್ಯ ಸಮೀಕರಣಗಳ ಬಗ್ಗೆ ನಿಮಗ ಲಾಸ್ಟ್ ಟೈಮ್ ನಾನು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಸೊ ಇವಾಗ ಏನಂದ್ರ ಅದ್ರದ್ದು ಒಂದಿಷ್ಟು ಸಮೀಕರಣಗಳನ್ನ ನಾವು ಪ್ರೂವ್ ಮಾಡ್ಬೇಕು. ಅಂದ್ರೆ ಆಲ್ರೆಡಿ ಅದಕ್ಕ ಆನ್ಸರ್ ಕೊಟ್ಟಿರ್ತಾರ. ನಾವು ಒನ್ ಸೈಡ್ ಅಂದ್ರೆ LHS ಇಸ್ ಈಕ್ವಲ್ ಟು RHS ಅಂದ್ರೆ LHS ಅನ್ನ ತಗೊಂಡು ನಾವೇನ್ ಮಾಡ್ಬೇಕು, RHS ಅನ್ನ ರಿಸಲ್ಟ್ ಬರೋ ಹಾಗೆ ಅಥವಾ ಅದನ್ನ ಪ್ರೂವ್ ಮಾಡ್ಬೇಕು. ಅವ್ ಯಾವ ರೀತಿ ಅದಾವ ಅಂದ್ರೆ ಈ ರೀತಿ ಇರುವಂತಹ ಕ್ವಶನ್ಸ್ ಗಳನ್ನ ನೀವು ಇಷ್ಟು ದಿನ ಅಂದ್ರೆ ಇಷ್ಟು 10th ಬರೋವರೆಗೂ ನೋಡಿರೋದಿಲ್ಲ. ಇದು ಸಮೀಕರಣಗಳನ್ನ ಪ್ರೂವ್ ಮಾಡೋದಂತ ಅರ್ಥ ಇದೆ, ಹೌದಾ? ಅಂದ್ರೆ LHS ಅನ್ನ ತಗೊಂಡು ನಾವು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗ ಉತ್ತರ ಅವರ ಕೊಟ್ಟಿರ್ತಾರೆ, ಬಟ್ ಅದೇ ಉತ್ತರ ನಮಗ ಬರ್ಬೇಕು, ಹೌದಾ? ಹಾಗಾದ್ರೆ ಅದು ಯಾವುದು ಅನ್ನೋದನ್ನ ನೋಡೋಣಂತ. ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ತ್ರಿಕೋನಮಿತಿಯ ಪ್ರಸ್ತಾವನೆ. ತ್ರಿಕೋನಮಿತಿಯ ಪ್ರಸ್ತಾವನೆ. ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗ ನಾನು ಇವತ್ತ ಯಾವ್ದಂದ್ರ 5th ಮೇನ್ ಒಳಗ ಫಸ್ಟ್ ಒನ್ ಅನ್ನ ಯಾವ ರೀತಿ ಪ್ರೂವ್ ಮಾಡೋದು ಅನ್ನೋದನ್ನ ತೋರಿಸ್ತೇನಂತ, ಹೌದಾ? ಏನಿದೆ ನೋಡ್ರಿ, ಅದು ಕೊಸೆಕ್ ತೀಟಾ, ಹೌದಾ? ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟಾ ಬ್ರಾಕೆಟ್ ಸ್ಕ್ವೇರ್, ಹೌದಾ, ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಅಂತ ಬರ್ಬೇಕು. ಅಂದ್ರ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆನ್ಸರ್ ಬರ್ಬೇಕು. ಅರ್ಥ ಆಯ್ತು ನಾ ಹೇಳೋದು ಕಾನ್ಸೆಪ್ಟ್? ಸೊ ಇದನ್ನ ಸಿಂಪ್ಲಿಫೈ ಮಾಡಿ ನಮಗೆ ಈ ಆನ್ಸರ್ ಅನ್ನ ನಾವು ತರಬೇಕು. ಈಗ ಯಾವ ರೀತಿ ಮಾಡೋಣ ಅಂತ ಫಸ್ಟ್ ಇದನ್ನ ತಗೊಳ್ಳೋಣ. ಈಗ ನೋಡ್ರಿ, ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ನಮಗ ಯಾವ ಸೂತ್ರದ ಪ್ರಕಾರ ಐತಂದ್ರ ಅದು A ಮೈನಸ್ ಬಿ ಬ್ರಾಕೆಟ್ ಸೂತ್ರವನ್ನ ನಾವಿಲ್ಲೇ ಹಾಕೋಬಹುದು, ಹೌದಾ? ಹಾಗಾದ್ರೆ A ಸ್ಕ್ವೇರ್ ಅಂದ್ರೆ ಇದ್ರದ್ದು ಏನ್ ಬರ್ತೈತೆ ನೋಡ್ರಿ, ಇಲ್ಲೇ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2AB ಅಥವಾ A ಸ್ಕ್ವೇರ್ ಮೈನಸ್ 2AB ಪ್ಲಸ್ ಬಿ ಸ್ಕ್ವೇರ್ ಅಂತಾನು ಬರ್ತೈತಿ, ಹೌದಾ? ಹಾಗಾದ್ರೆ ಇಲ್ಲಿ A ಅಂದ್ರ ಕೊಸೆಕ್ ತೀಟಾ, ಬಿ ಅಂದ್ರ ಕಾಟ್ ತೀಟಾ, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಕೊಸೆಕ್ ಸ್ಕ್ವೇರ್ ತೀಟಾ, ಹೌದಾ, ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಮೈನಸ್ 2 ಇಂಟು ಕೊಸೆಕ್ ತೀಟಾ ಇಂಟು ಕಾಟ್ ತೀಟಾ ಅಂದ್ರ ಎ ಬಿ ಆಗ್ಬೇಕಲ್ಲ ನಮಗ. ಸೊ ಅದೇನಾಗತ್ ನಮಗ 2 ಇಂಟು ಕೊಸೆಕ್ ತೀಟಾ ಇಂಟು ಕಾಟ್ ತೀಟಾ ಅಂತ ಆಗತ್ತ, ಹೌದಾ? ಇವಾಗ ನಾ ಇದನ್ನ ಏನ್ ಮಾಡ್ತೇನೆ, ಕೊಸೆಕ್ ಸ್ಕ್ವೇರ್ ಅಂದ್ರ ಇದು ಯಾವ್ದ್ರದ ರೆಸಿಪ್ರೋಕಲ್ ಅಥವಾ ಯಾವ್ದ್ರದ ಉಲ್ಟಾ ಅಂತ ಹೇಳ್ತೇವಲ್ಲ ನಾವು. ಸೊ ಇದೇನಾಗತ್ತಂದ್ರ 1 ಬೈ ಸೈನ್ ಸ್ಕ್ವೇರ್ ತೀಟಾ ಅಂತ ಬರೀಬಹುದು. ಇದನ್ನ ನಾನು ಅರ್ಥ ಆಯ್ತು ನಾ ಬರೆಯೋದನ್ನ, ಹೌದಾ? ಕೊಸೆಕ್ ಸ್ಕ್ವೇರ್ ಅನ್ನ ನಾನು ಸೈನ್ ರೂಪದೊಳಗ ಬರ್ಕೋಬೇಕು. ಹಾಗಾದ್ರೆ 1 ಬೈ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ನಮಗ ಕೊಸೆಕ್ ಸ್ಕ್ವೇರ್ ತೀಟಾ ಅನ್ನೋದು ಗೊತ್ತೈತಿ. ಹಾಗಾದ್ರೆ ಕಾಟ್ ಸ್ಕ್ವೇರ್ ಅಂದ್ರೆ ಏನಿದೆ ಹೇಳ್ರಿ, ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ, ಹೌದಾ? ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಮೈನಸ್ 2 ಇಂಟು 1 ಬೈ ಇದನ್ನೇನ್ ಬರಿಬಹುದು ಹೇಳ್ರಿ, ನಾನು ಸೈನ್ ತೀಟಾ ಅಂತ ಬರಿಬಹುದು, ಕರೆಕ್ಟ್, ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ಬರಿಬಹುದು ಇದನ್ನ ಕಾಟ್ ತೀಟಾವನ್ನ, ಹೌದಾ? 2 ಇಂಟು 1 ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ಬರೆದಿವಿ, ಹೌದಾ? ಇಲ್ಲಿ ನೋಡ್ರಿ, 1 ಬೈ ಸೈನ್ ಸ್ಕ್ವೇರ್ ತೀಟಾ ಆಸ್ ಇಟ್ ಈಸ್ ಪ್ಲಸ್ cos square theta divided by sin square theta as it is minus 2 into cos theta, ಹೌದಾ? 2 into cos theta divided by sin theta into sin theta ಏನಾಗತ್ತೆ ಹೇಳ್ರಿ ನಮಗ, sin square theta ಅಂತ ಆಗತ್ತ, sin square theta ಅಂತ ಆಗತ್ತ. ಅರ್ಥ ಆಯ್ತಾ? ಸೊ ಇದನ್ನ ಸ್ವಲ್ಪ ನಾನು ಮೇಲಿಂದ ರಬ್ ಮಾಡ್ತೇನೆ ನೋಡ್ರಿ ಇಲ್ಲೇ, ಹೌದಾ? ಈಗ ನೋಡ್ರಿ ಇದ್ರದ್ದು ಅಷ್ಟ್ರದ್ದು ಲಸ ಏನಾಗತ್ ನೋಡ್ರಿ ನಮಗ, ಇಲ್ಲಿ ಸೈನ್ ಸ್ಕ್ವೇರ್ ಐತಿ, ಇಲ್ಲಿ ಸೈನ್ ಸ್ಕ್ವೇರ್ ಐತಿ, ಇಲ್ಲಿ ಕೂಡ ನಮಗ ಸೈನ್ ಸ್ಕ್ವೇರ್ ಅನ್ನೋದು ಇರೋದ್ರಿಂದ ನಾನು ಇದನ್ನ ಅಷ್ಟು ಏನ್ ಮಾಡ್ತೇನೆ ಹೇಳ್ರಿ, ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಅಂತ ಬರಿತೇನಿ, ಹೌದಾ?
ಯಾಕಂದ್ರೆ ಅಲ್ಲೇ ಬೇರೆ ಯಾವುದೇ ಪದ ಇಲ್ಲ ನಮಗ ಲಸಾವನ್ನ. ಸೊ ಎಲ್ಲಾ ಸೇಮ್ ಇದ್ದಾಗ ನಮಗ ಅದೇ ನಮಗ ಲಸ ಅಂತ ಆಗತ್ತ. ಹೌದಾ? ಈಗ ಏನಾಯ್ತು ನೋಡ್ರಿ, 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2 ಕಾಸ್ ತೀಟಾ ಅಂತ ಆಯ್ತಿದು. ಕರೆಕ್ಟ್? ಅರ್ಥ ಆಯ್ತಾ? 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2 ಕಾಸ್ ತೀಟಾ ಅಂತ ಆಯ್ತು. ಇದ್ರ ನೆಕ್ಸ್ಟ್ ಈಗ ಏನಂದ್ರ ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು, ಈಗ ನೋಡ್ರಿ 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2 ಕಾಸ್ ತೀಟಾ ಅಂದ್ರೆ ಏನಾಗತ್ತಂದ್ರೆ ಇದು 1 ಮೈನಸ್ ಕಾಸ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಅಥವಾ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಆದಂಗ ಆಗತ್ತಿದು. ಹೌದಾ? ಈಗ 1 ಮೈನಸ್ ಕಾಸ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದಂಗ. ಎ ಅಂದ್ರ 1, ಬಿ ಅಂದ್ರ ಕಾಸ್ ತೀಟಾ. ಹೌದಾ? ಇಲ್ಲಿ ಎ ಅಂದ್ರೆ ನನಗೆ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಏನಾಗತ್ತೆ ಹೇಳ್ರಿ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಆಗತ್ತಾ? ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಎ ಅಂದ್ರೆ ಏನಾಗತ್ತೆ ನಮಗಿಲ್ಲ 1 ಇರೋದ್ರಿಂದ 1 ಸ್ಕ್ವೇರ್ ಅದು 1 ಆಗತ್ತ. ಹೌದಾ? ಆಮೇಲೆ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇದನ್ನ ಏನ್ ಬರಿಬಹುದು ಇಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿಬೇಕು. ನೆಕ್ಸ್ಟ್ 2 ಇಂಟು ಎ ಅಂದ್ರ 1, ಬಿ ಅಂದ್ರ ಕಾಸ್ ತೀಟಾ, ಅದಕ್ಕೆ ಅವ್ರ ಏನ್ ಬರ್ದಾರು 2 ಕಾಸ್ ತೀಟಾ. ಹಾಗಾದ್ರೆ ನಾ ಇದ್ರದ್ದು ಅಷ್ಟು ಬದ್ಲಿ ನನಗೆ ಏನ್ ಬರಿಬಹುದು ಹೇಳ್ರಿ, 1 ಮೈನಸ್ ಕಾಸ್ ತೀಟಾವನ್ನ ಬರಿಬಹುದು. 1 ಮೈನಸ್ ಕಾಸ್ ತೀಟಾ ಅನ್ನ ಬ್ರಾಕೆಟ್ ಸ್ಕ್ವೇರ್ ಅನ್ನ ಈ ರೂಪದೊಳಗ ನಾನು ಇದ್ರ ಬದ್ಲಿ ಇದನ್ನ ಬರಿಬೇಕು. ಸೊ ನಾ ಯಾವ ರಿಲೇಟೆಡ್ ಇದನ್ನ ಬರ್ದೇನಂತ ನಿಮಗ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಆಮೇಲೆ ಇಲ್ಲಿ ಕೆಳಗ್ ಬರೋಣ ಈಗ. ಹೌದಾ? ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಅಂದ್ರ ನಮಗೊಂದು ಸೂತ್ರ ಗೊತ್ತಿದೆ, ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಹೌದಾ? ಹಾಗಾದ್ರೆ ನನಗೆ ಕಾಸ್ ಸ್ಕ್ವೇರ್ ತೀಟಾ ಈಗ ಸೈನ್ ಸ್ಕ್ವೇರ್ ತೀಟಾ ಅಂದ್ರ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಆಸ್ ಇಟ್ ಈಸ್. ನಂಗೆ ಓನ್ಲಿ ಸೈನ್ ಸ್ಕ್ವೇರ್ ತೀಟಾ ಬೇಕಾಗಿರೋದ್ರಿಂದ ಈ ಕಾಸ್ ಸ್ಕ್ವೇರ್ ತೀಟಾನ ಆ ಕಡೆ ಹಾಕ್ತೀನಿ. ಅಂದ್ರ ಕಾಸ್ ಸ್ಕ್ವೇರ್ ತೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಹಾಗಾದ್ರೆ ನನಗೆ ಈ ಸೈನ್ ಸ್ಕ್ವೇರ್ ತೀಟಾದ ಬದ್ಲಿ ನಾನು ಇದನ್ನ ಹಾಕ್ಬೋದಲ್ಲ, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾವನ್ನ ಹಾಕ್ಬೋದಲ್ಲ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾವನ್ನ ಹಾಕ್ಬೋದು. ಹೌದಾ? ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ 1 ಮೈನಸ್ ಕಾಸ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಅಂದ್ರ 1 ಮೈನಸ್ ಕಾಸ್ ತೀಟಾ ಅನ್ನು 2 ಅದಾವಂತ ಅರ್ಥ ನಮಗ್. ಹೌದಾ? ಹಾಗಾದ್ರೆ ಇದನ್ನ ನೋಡ್ರಿ ಇಲ್ಲಿ 1 ಮೈನಸ್ ಕಾಸ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ ಅಂದ್ರ ಈ ಬ್ರಾಕೆಟ್ ಸ್ಕ್ವೇರ್. ಈಗ ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ ಅಂದ್ರೆ ಏನಾಗತ್ ನಿಮಗ 2 ಇಂಟು 2 ಅಂದ್ರೆ 2 ಸತಿ ಅದಾವು. ಅಥವಾ 2 ಕ್ಯೂಬ್ ಇತ್ತಂದ್ರ ಇದು 3 ಇತ್ತಂದ್ರ ಇನ್ನೂ ಒಂದ್ಸಲ 2 ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಹೌದಾ? ಅದರ ನೆಕ್ಸ್ಟ್ ಇಲ್ಲಿ ನೋಡ್ರಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದ್ರ ಈಗ ನಮಗಿದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಂಗ. ಹೌದಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ ಬರಿತೇವೆ ನಾವು, ಒಂದ್ಸಲ ಪ್ಲಸ್ ಹಾಕಿ ಬರಿತೀವಿ, ಒಂದ್ಸಲ ಮೈನಸ್ ಹಾಕಿ ಬರಿತೀವಿ. ಹೌದಾ? ಹಾಗಾದ್ರೆ ಇಲ್ಲೇ ನೋಡ್ರಿ ಇದನ್ನ ಏನ್ ಮಾಡ್ಬೇಕು, ಎ ಅಂದ್ರ 1, ಬಿ ಅಂದ್ರ ಕಾಸ್ ತೀಟಾ. ಹೌದಾ? ಅದನ್ನ ಒಂದ್ಸಲ ಪ್ಲಸ್ ಹಾಕಿ ಬರೆಯೋಣ, ಒಂದ್ಸಲ ಮೈನಸ್ ಹಾಕಿ ಬರೆಯೋಣ. ಹೌದಾ? 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ. ಹೌದಾ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ 1 ಮೈನಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಯ್ತು. ದೇರ್ ಫೋರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಅಂತ ಆಯ್ತು. ಅಂದ್ರೆ ನಮ್ದು ಆನ್ಸರ್ ಬಂತು. ದೇರ್ ಫೋರ್ LHS ಇಸ್ ಈಕ್ವಲ್ ಟು RHS ಅಂತ ನಾವು ಬರೀಬಹುದು. ಅಂದ್ರ LHS ಅನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗ RHS ಬಂದಾಗ ನಾವು ಲಾಸ್ಟ್ ರಿಸಲ್ಟ್ ಏನಂತ ಬರಿಬಹುದು ಹೇಳ್ರಿ, LHS ಇಸ್ ಈಕ್ವಲ್ ಟು RHS ಅಂತ ಬರಿಬೇಕು. ಸೊ ಇವು ಸ್ವಲ್ಪ ಪ್ರಾಬ್ಲಮ್ಸ್ ಗಳು ನಮಗ ಬಹಳ ದೊಡ್ಡ ಅದಾವು. ಇವು ದೊಡ್ಡವು ಇರೋದ್ರಿಂದ ಇವನ್ನ ಏನ್ ಮಾಡ್ತೇವೆ ನಾವು, ಇವು 3 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಬರುವಂತ ಚಾನ್ಸ್ ಇರೋದ್ರಿಂದ ಇದು ಒಂದು ಕ್ಲಾಸ್ ಒಳಗೆ ಒಂದೇನ್ನ ನಾನು ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಲೆಕ್ಕ ನಿಮಗ ಇದ್ರದ್ದು ಮೇನ್ ಕಾನ್ಸೆಪ್ಟ್ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳದಾವ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.